ದೇವಲಕೆರೆ ಬಿಳಿಸಾರೆ ಅಂತ ಹೇಳ್ಬಿಟ್ಟು ವಿನಯ್ ಗೌಡರು ಸರ್ ನಮ್ಮ ಜೊತೆ ಇದ್ದಾರೆ. ಇಲ್ಲಿನ ಸ್ಥಳ ಆ್ಯಕ್ಚುಲಿ ಏನು ನಡೀತು ಸರ್? ಈ ಮೊನ್ನೆ ಬೆಟ್ಟದ ಬೈರೇಶ್ವರಲ್ಲಿ ಅದು ಹೇಗೆ ಅಂದರೆ ಭಕ್ತಾದಿಗಳು ಈಗ ಸಮವಸ್ತ್ರದಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ಸೋಕ್ಕೆ ಮಂದೇವ್ರಿಗೆ ಅಂತ ಬಂದಿರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ಬಂದು ಭಕ್ತಾದಿಗಳು ಅಥವಾ ಪ್ರವಾಸಿಗ ಫೋಟೋ ಶೂಟ್ ಮಾಡೋರು, ಫೋಟೋ ಅದು ಇದು ಫ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಅವರಿಗೆ ಕಾಲನ್ನ ಹಿಂದ್ಗಡೆ ಇಟ್ಕೊಂಡು ಪೀಠದ ಹಿಂದ್ಗಡೆ ಇಟ್ಕೊಂಡು ಕಾಲನ್ನ ಇಟ್ಕೊಂಡು ಪೀಠದಲ್ಲಿ ಇದು ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ ನಾವೆಲ್ಲ ಮಂದೇವರು ಭಕ್ತಿಗಾಗಿ ಬಂದಿದ್ದೀವಿ, ದಯಮಾಡಿ ಹಿಂಗೆಲ್ಲ ಮಾಡಬಾರ್ದು, ಮಾಡಿದ್ರು ಒಳ್ಳೇದಲ್ಲ, ನಮ್ಮ ಗ್ರಾಮಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವರಿಗೂ ಇವ್ರಿಗೂ ಏನಾಗಿದೆ ಅಂದರೆ ಅವರು ಫೈನಲ್ಲು ಈಗ ಭಕ್ತಾದಿಗಳು ಏನು ಮಾಡ್ತೀವಿ ನಾವು ಹಣ್ಣು ಕಾಯಿ ಇಟ್ಕೊಂಡು ಬರ್ತೀವಿ, ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಬರಲ್ಲ. ಬಟ್ ಅವರು ಪ್ಲ್ಯಾಂಡಾಗೆ ಬಂದಿರ್ತಾರೆ, ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಬಟ್ ಆ ರೆಕಾರ್ಡ್ನೆಲ್ಲ ಸುದ್ದಿ ಮಾಡಿದರು, ಬಟ್ ಆಗಬಾರ್ದಿತ್ತು, ಆಗಿದೆ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಈ ಥರದ್ದು ಆಗಬಾರ್ದು ಅಂತ ನಮ್ಮ ಅಭಿಪ್ರಾಯ. ಸರ್ ಇದು ಎಷ್ಟು ವರ್ಷದಿಂದ ನಿಮಗೂ ಅವ್ರಿಗೂ ಇದಾಗ್ತಾ ಇರೋವಂಥದ್ದು? ನಮಗೆ ಆಗಲೇ 7-8 ವರ್ಷದಿಂದ ಈ ಥರ ನಡೀತಾ ಇದೆ. ಈಗ ಮೊದಲು ಮಾತಾಡಿದ್ರಲ್ಲ ಸಂಗಿ ಮಂಜು ಅವರು, ಅವರಿಗೆ ಅವ್ರ ಕುಟುಂಬ ಬಂದಾಗ ಇಲ್ಲಿ ಏನಾಯಿತು ಅಂತಂದರೆ ಅವರಿಗೆ ಹೇಳಿದ್ದಾರೆ ಈ ಥರ ಸ್ವಚ್ಛತೆ ಕಾಪಾಡಬೇಕು, ಈ ಥರ ಎಲ್ಲ ಮಾಡಬಾರ್ದಮ್ಮ ಅಂತ ಹೇಳಿ ಅವ್ರಿಗೆ ಒಳಪಟ್ಟಿ ಹಿಡಿದಿದ್ದಾರೆ. ಒಂದು ಉದಾಹರಣೆ, ಇಂಥವು ನೂರಾರು ಸಾವಿರಾರು. ಈಗ ಮೊನ್ನೆ ಏನೊಂದು ಭೈರವನೇ ಅವ್ರ ಮೇಲೆ ಬಂದು ಈ ಥರ ಏನೋ ಇದಾಗಬಿಟ್ಟು ಅದು ಅದನ್ನೇ ಪೂಜೆ ಸರಿಯಾಗಿ ಮಾಡಿಸ್ಕೋಬೇಕು ಅಂತ ದೃಷ್ಟಿಲಿ ಮಾಡಿದೆ ಹೊರತು ಇದು ಒಳ್ಳೆಯದಕ್ಕೆ ಥರ ನಡೀತಾ ಇಲ್ಲ. ಕಟ್ ಮಾಡಿ. ಸೊ ಎಷ್ಟು ವರ್ಷಗಳಿಂದ ಇಲ್ಲಿ ಏನೇನು ಪ್ರಾಬ್ಲಮ್, ಏನೇನು ಸಮಸ್ಯೆ ಆಗ್ತಿದೆ ಆ ಕಡೆ ಸುತ್ತಮುತ್ತರಾಗಿರ್ಬೋದು, ಇಲ್ಲಿ ಈ ಕ್ಷೇತ್ರದಲ್ಲಾಗಿರ್ಬೋದು, ಏನು ನಡೀತದೆ ಪರ್ಫೆಕ್ಟಾಗಿ? ಈಗ ಇಲ್ಲಿಗೆ ಭಕ್ತಾದಿಗಳಿಂದ ಹಿಡಿದು ಪ್ರವಾಸಿಗರು ಎಲ್ಲರೂ ಹೊರಗಡೆಯಿಂದವರು ಬರೋರಿದ್ದಾರೆ, ಇಲ್ಲಿಯರು ನಾವೆಲ್ಲರೂ ಬರ್ತೀವಿ. ಇಲ್ಲಿ ಫಸ್ಟು ಈ ಪ್ರಕೃತಿನ ನೆಚ್ಕೊಂಡು ಇರೋಂಥವ್ರಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಬಂದರು ಅಂದರೆ, ಏನು ಒಳ್ಳೇದು ಹೇಳಿದರು ನಿಮ್ಮ ಅಪ್ಪಂದ ಅಥವಾ ನೀವು ಮಾಡ್ತಾರೆ ನೀವು ಯಾರು ಕೇಳೋದು. ಇದರಿಂದ ಎಲ್ಲ ಕ್ಲಾಶ್ಗಳು ಇಡೀ ನನಗೆ ಒಬ್ಬಗೆಲ್ಲ ಇಡೀ ನಮ್ಮ ತಾಲೂಕಾದ್ಯಂತ ಬೆಟ್ಟದ ಭೈರವೇಶ್ವರನ್ನ ನಂಬಿ ಬದುಕ್ತಿರ್ತ ಸಾವಿರಾರು ಮನೆ ಕುಟುಂಬದವರಿಗೆ ಥರ ಅದಾಗಿದೆ. ಇನ್ನು ಮುಂದೆ ಆಗಬಾರ್ದು. ಮೊನ್ನೆ ಜಿಲ್ಲಾಧಿಕಾರಿಗೂ ಬಂದಾಗಲೂ ಹೇಳಿದ್ವಿ, ಇಲ್ಲಿ ಯಾವುದೇ ಫೋಟೋ ಶೂಟಿಗಾಗಲಿ ಇದಕ್ಕಾಗಲಿ ಏನಿಲ್ಲ, ಧಾರ್ಮಿಕತೆಯಾಗೇ ಉಳ್ಕೋಬೇಕು ಈ ದೇವಸ್ಥಾನ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆಂದರೆ ಅರ್ಚಕರು ಒಂದು ಸರಿ ನಾವು ಪೂಜೆಗೆ ಬಂದಾಗ ಮುಂದ್ಗಡೆ ಫ್ರಂಟ್ ಬಾಗಿಲು ಹಾಕಿದ್ರು. ಅರ್ಚಕರೇ ಯಾಕೆ ಬಾಗಿಲು ಹಾಕ್ತೀರಿ ಅಂತ ಕೇಳಿದಾಗ, ಇಲ್ಲಿ ನೀವೇ ಕಾಯ್ತಾ ಕೂರಬೇಕು, ಇಲ್ಲಿ ಶೂ ಹಾಕೋ ಬರ್ತಾರೆ, ಬಟ್ಟೆ ಮಾಲಿನ್ಯ ಮಾಡ್ಕೊಂಡು ಹೋಗ್ತಾರೆ, ನಾನು ಹೋಗಿ ಮತ್ತೆ ಸ್ನಾನ ಮಾಡಿ ಬಂದು ಇಲ್ಲಿಂದ ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ಸ್ನಾನ ಮಾಡ್ಕೊಂಡು ನನ್ನ ಮನೆ ಹೋಗಿ ಬರೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಇದನ್ನೆಲ್ಲ ದಯಮಾಡಿ ಈ ಜಿಲ್ಲಾಡಳಿತ ಏನು ಮಾಡಬೇಕು ಅಂದರೆ ನಮ್ಮ ಧಾರ್ಮಿಕತೆಯನ್ನು ಉಳಿಸ್ಕೊಡ್ಬೇಕು. ಮೊನ್ನೆ DC ಮೇಡಮ್ ಎಲ್ಲ ಬಂದಿದ್ರು, ಏನು ಹೇಳಿದ್ರು? ಅವರೇ ನಮಗೆ ನಿಮ್ಮ ಧಾರ್ಮಿಕತೆ ಉಳಿಸ್ತೀವಿ, ಒಂದು ಕಮಿಟಿ ಮಾಡ್ತೀವಿ, ಕಮಿಟಿಯಲ್ಲಿ ಏನಿದೆ ಆ ಕಮಿಟಿಗೆ ಜವಾಬ್ದಾರಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಈಗೆಲ್ಲ ನೋಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದರೆ ಅವ್ರಿಗೇನೋ ಶೂಟಿಂಗ್ ಬಿಟ್ಟಿದ್ದೀವಿ ಅಂತೆಲ್ಲ ಹೂವಾಫೋಗಳು ಬಂದಿದ್ದಾವೆ. ಬಟ್ ಅದನ್ನು ನಾವು ಇಲ್ಲಿ ಸ್ಥಳೀಯರು ಯಾರು ಅದನ್ನು ಒಪ್ಕೊಳಕ್ಕೂ ತಯಾರಿಲ್ಲ. ಬಟ್ ಧಾರ್ಮಿಕತೆಯಾಗೆ ಉಳ್ಕೋಬೇಕು. ಅದು ಹಂಗೆ ಮುಂದಕ್ಕೆ ಆದರೆ ಜಿಲ್ಲಾಡಳಿತಕ್ಕೂ ಬಟ್ ಇಲ್ಲಿ ಭಕ್ತಾದಿಗಳಿಗೂ ಇಲ್ಲಿ ಹುಟ್ಟಿ ಬೆಳೆದು ನೂರಾರು ವರ್ಷದಿಂದ ನಂಬ್ಕೊಂಬಂದವರಿಗೂ ತೊಂದರೆಗಳು ನಡೀತಾನೆ ಆಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ಏನಾದರೂ ಚಾರ್ಜಸ್ ಕೊಟ್ಬಿಟ್ಟು ಇಷ್ಟು ಅಂತ ಫಿಕ್ಸ್ ಮಾಡಿ ಫೋಟೋ ಶೂಟ್ಸ್ಗೆ ಅವಕಾಶ ಕೊಟ್ಟು ಮತ್ತು ಇಲ್ಲಿ ಧಾರ್ಮಿಕನ ಕಾಪಾಡ್ಕೊಂಡು ಬರಬೇಕು, ಹಂಗಿದ್ರೆ ಮಾತ್ರ ಫೋಟೋಶೂಟ್ಗೆ ಅವಕಾಶ ಕೊಡ್ತೀನಿ ಅಂತ ಅಂದಾಗ ಸ್ಥಳೀಕರ ಮೈಂಡ್ ಸೆಟ್ ಹೇಗಿದೆ? ಇಲ್ಲ ಮೇಡಮ್, ಸಾಧ್ಯನೇ ಇಲ್ಲ. ನನ್ನ ಒಬ್ಬರ ಅಭಿಪ್ರಾಯ ಅಲ್ಲ, ಸಾವಿರಾರು ಜನಗಳ ಅಭಿಪ್ರಾಯ. ಅವ್ರು ಯಾವುದಕ್ಕೂ ಒಪ್ಪೋದಿಲ್ಲ. ಅವ್ರು ಸುಮ್ಮನೆ ಬಂದು ಹೋಗಲ್ಲ. ಅವರು ಬರೀ ಒಂದು ಒಳ್ಳೆಯದು ಹೇಳಿದ್ದಕ್ಕೆ ಇವತ್ತು ಅವರು ಒಬ್ಬ ಹುಡುಗನ ಮೇಲೆ ಭೈರವನೇ ಬಂದು ಗಲಾಟೆ ಮಾಡಿಸಿದೆ ಅಂತ ನಮ್ಮ ಅಭಿಪ್ರಾಯ ತಿಳ್ಕೊಬಿಟ್ಟಿದ್ವಿ. ಎಲ್ಲ ದಿನಗಳಲ್ಲಿ ಇಲ್ಲಿ ಅವಕಾಶನೇ ಇಲ್ಲ, ಇಲ್ಲ ಚಾನ್ಸೇ ಇಲ್ಲ. ಸ್ಥಳೀಕರು ಕೊಡಲ್ಲ, ಸ್ಥಳೀಕರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಅಭಿಪ್ರಾಯ, ನಮ್ಮೆಲ್ಲರ ಇದು ಅಭಿಪ್ರಾಯ ಇರೋಂಥದ್ದು. ಸರ್ ಈಗ ಕೆಲವರು ಕೊಡಬೇಕು ಫೋಟೋಶೂಟ್ಗೆ ಅನ್ನೋರು ಇರ್ತಾರೆ, ಕೊಡಬಾರ್ದು ಅನ್ನೋದು ಇರುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ಸ್ ಕೊಡಬಾರ್ದು ಅಂತ ಇರ್ತಾರೆ. ಸೊ ಅವಾಗ ಬಂದಾಗ ಆ ಥರ ಸಿಚುಯೇಷನ್ ಕ್ರಿಟಿಕಲ್ ಆಗಿ ಬಂದರೆ ಏನು ಮಾಡ್ತೀವಿ? ಅಂದರೆ ಯಾವ ರೀತಿ ಅನ್ಕೊಂಡು ಜನ ಹೇಗೆ ಸಪೋರ್ಟ್ ಮಾಡ್ತಾರೆ? ಅಲ್ಲ ಮೇಡಮ್, ಈಗ ಸ್ಥಳೀಯರೇ ಮುಖ್ಯ ಅಲ್ವಾ? ಹಿಂದೆ ನೂರಾರು ವರ್ಷದಿಂದ ಇದನ್ನು ಕಾಪಾಡ್ಕೊಂಡು ಬಂದರು ಸ್ಥಳೀಯರನ್ನ ಕೇಳಿದರೆ ಅವರು ಸಾವಿರಾರು ಕುಟುಂಬ ಇದಕ್ಕೆ ಸಂಬಂಧಪಟ್ಟಂಥ ಸ್ಥಳೀಯರಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಈಗಾಗಲೇ ಎಲ್ಲ ಎತ್ತಾ ಇದ್ದಾರೆ. ಯಾಕೆಂದರೆ ಮಲೆನಾಡು ಜನ ಮಾರಿ ಮುಗ್ದರು. ಹೆಂಗೆ ಮುಗ್ದರು ಅಂದರೆ ಒಳಗಡೆ ಇದೆ, ಹೇಳಕ್ಕೆ ಬರಲ್ಲ. ಯಾಕೆಂದ್ರೆ ಆಯಿತು ನೋಡೋಣ ಈಗ. ಯಾಕೆಂದರೆ ಇಲ್ಲಿ ವಾಲಂಟಿಯರ್ಸ್ ಆಗಿ ಮೊನ್ನೆ ಜಿಲ್ಲಾಧಿಕಾರಿ ಬಂದಾಗ ಕುಡಿಯೋ ನೀರು ಇಲ್ಲದೆ ಕಾದರು. ಒಂದು ಕುಡಿಯೋ ನೀರು ವ್ಯವಸ್ಥೆ ಸಮೇತ ಇಲ್ಲದೆ 3-5 ಇಯರ್ಸ್ ಅಥವಾ ಅವರ್ಸ್ ಕಾದಿದ್ವಿ ನಾವು ಕುಡಿಯೋ ನೀರು. ಯಾಕಾದರೂ ನಮ್ಮ ಭೈರವ ಉಳ್ಕೊಂಡ್ಲಿ, ನಮ್ಮ ಧಾರ್ಮಿಕತೆ ಉಳ್ಕೊಂಡ್ಲಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇಂಥ ಒಂದು ಶಕ್ತಿ ದೇವರು ಬೇಕು ಅನ್ನೋದು ಆ ಉದ್ದೇಶಕ್ಕೆ ಮಾಡಿದ್ದಾರೆ. ಬಿಟ್ಟರೆ ಈಗ 26ನೇ ತಾರೀಕು ನಮ್ಮ ಸುಗ್ಗಿ ಹಬ್ಬನೂ ಇದೆ. ಸುಗ್ಗಿ ಹಬ್ಬಕ್ಕೆ ಅಲ್ಲಿ ಇಲ್ಲಿ ಉಂಗುರ ಬೆಳೆಸೋದಂತ ಬೆಳೆಸ್ಕೊಂಡು ಹೋಗಿ ಸುಗ್ಗಿ ನಡೆಯುತ್ತೆ. ಇಂತೆಲ್ಲ ಸಂಪ್ರದಾಯನ ಇಟ್ಕೊಂಡ ದೇವಸ್ಥಾನ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ಎಲ್ಲರದ್ದು ಒಂದೇ ಅಭಿಪ್ರಾಯ. ಒಳ್ಳೇದಾಗಲಿ ಸರ್, ಭೈರೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ತೆ, ನಿಮಗೂ ಒಳ್ಳೇದು ಕೊಡಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಬಿಯರ್ ಬಾಟಲು ಅಲ್ಲ ನೋಡಿ, ಇಲ್ಲಿ
ಮೇಡಮ್, ತಾಜಾ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಕೋದು ನಿಷೇಧಿಸಿದೆ. ಮೀರಿದರೆ ದಂಡ ವಿಧಿಸಲಾಗುವುದು. ಯಾರು ವಿಧಿಸೋದು? ಅಲ್ಲ, ಅದು ನಿಜವಾಗ್ಲೂ ಬೋರ್ಡ್ ಅಗತ್ಯ ಐತೆ, ಅದಕ್ಕೂ ಬೇರೆ ಪೇಂಟ್ ಹೊಡಿಬೇಕಂತೆ. ಅದ್ರ ಬಡ್ಡಲ್ಲೇ ಇದೆಯಲ್ಲ, ಅದ್ರ ಬಡ್ಡೆಲ್ಲೇ ಇದಿದೆ ಅಂದಾಗ ಅದನ್ನೇ ಬೇರೆ ಹಾಕಿದ್ರ ಮೇಲೆ ಇದು ಮಾಡಬೇಕು, ದಂಡ ಹಾಕ್ಬೇಕು, ಬೋರ್ಡ್ ಹಾಕಿದ್ರ ಮೇಲೆ.